ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಮತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಮೈತ್ರಾ ಉಪ್ಪಾರ್. गुरु ब्रह्मा गुरु विष्णु गुरुर्देवो महेश्वर गुरुर् साक्षात् परब्रह्म तस्मै श्री गुरुवे नमः. कलिसु गुरुवे कलिसु कलिसु सद्गुरुवे नी कलिसु कलिसु गुरुवे कलिसु गुरु कलिसु सद्गुरुवे नी कलिसु. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ದರೆಯ ದೃಷ್ಟರ ನಡುವೆ ಜಾನನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು. ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು. ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು. ಶತ್ರುಗಳಿಗೂ ಸಮ್ಮಿತ್ರನಾಗಿರಲು ಕಲಿಸು ಶತ್ರುಗಳಿಗೂ ಸಮ್ಮಿತ್ರನಾಗಿರಲು ಕಲಿಸು. ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು ಕಲಿಸು ಜಾನನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು. ಮಾನವತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು ಮಾನವತೆಯಲ್ಲಿ ನಾ ಕರಗುವುದನ್ನು ಕಲಿಸು. ಜಾನನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಧನ್ಯವಾದ. ಪ್ರಾರ್ಥನಾ ಗೀತೆಯನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಸ್ವಾಗತ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಪವಿತ್ರ ಮತ್ತು ಸಂಗಡಿಗರು. ತುಂಬು ಹೃದಯದ ಸ್ವಾಗತ ಗೈಬೆವು ಮಾನ್ಯರ ನಿಮಗೆಲ್ಲ. ಶಿಕ್ಷಕರ ಆಚರಣೆಗೆ ಬಂದಿಹ ನಿಮಗೆಲ್ಲ ಸ್ವಾಗತ ಕೋರುವೆವು ಶುಭದ ಸ್ವಾಗತ ಬಯಸುವೆವು. ಸ್ವಾಗತ ಕೋರುವೆವು ಶುಭದ ಸ್ವಾಗತ ಬಯಸುವೆವು. ಪ್ರತಿಭೆಗೆ ಜ್ಯೋತಿಯ ಪ್ರಭೆಯನ್ನು ಬೀರುತ್ತ ಸ್ವಾಗತ ಕೋರುವೆವು. ಅಧ್ಯಕ್ಷ ಅತಿಥಿಗಳಿಗೆ ನಾವು ಸ್ವಾಗತ ಬಯಸುವೆವು. ಶುಭವನ್ನು ಕೋರುವೆವು ಶುಭದ ಸ್ವಾಗತ ಬಯಸುವೆವು. ಶುಭವನ್ನು ಕೋರುವೆವು ಶುಭದ ಸ್ವಾಗತ ಬಯಸುವೆವು. ತುಂಬು ಹೃದಯದ ಸ್ವಾಗತ ಗೈಬೆವು ಮಾನ್ಯರ ನಿಮಗೆಲ್ಲ. ಶಿಕ್ಷಕರ ದಿನಾಚರಣೆಗೆ ಬಂದಿಹ ನಿಮಗೆಲ್ಲ ಸ್ವಾಗತ ಕೋರುವೆವು ಶುಭದ ಸ್ವಾಗತ ಬಯಸುವೆವು. ಸ್ವಾಗತ ಕೋರುವೆವು ಶುಭದ ಸ್ವಾಗತ ಬಯಸುವೆವು. ನಾಟ್ಯ ಸರಸ್ವತಿ ಪಾದಕ್ಕೆ ನಮಿಸುತ್ತ ನರ್ತನ ಮಾಡುವೆವು. ರಾಗ ತಾಳದಲ್ಲಿ ಹೊಸ ಭಾವದಲ್ಲಿ ಹಾಡುತ್ತ ನಲಿಯುವೆವು. ಶುಭವನ್ನು ಕೋರುವೆವು ಶುಭದ ಸ್ವಾಗತ ಬಯಸುವೆವು. ಶುಭವನ್ನು ಕೋರುವೆವು ಶುಭದ ಸ್ವಾಗತ ಬಯಸುವೆವು. ತುಂಬು ಹೃದಯದ ಸ್ವಾಗತ ಗೈವೆವು ಮಾನ್ಯರು ನಿಮಗೆಲ್ಲ. ಶಿಕ್ಷಕರ ದಿನಾಚರಣೆಗೆ ಬಂದಿಹ ನಿಮಗೆಲ್ಲ ಸ್ವಾಗತ ಕೋರುವೆವು ಶುಭದ ಸ್ವಾಗತ ಬಯಸುವೆವು. ಸ್ವಾಗತ ಕೋರುವೆವು ಶುಭದ ಸ್ವಾಗತ ಬಯಸುವೆವು.
ಸ್ವಾಗತ ಗೀತೆಯನ್ನು ಹಾಡಿದವರಿಗೆ ಧನ್ಯವಾದಗಳು. ಈಗ ಪುಷ್ಪಾರ್ಪಣೆ ಆಕಾಶ ಅಂಜಿ ಅವರಿಂದ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀಮತಿ ವೈಡೆ ಕಮ್ತೆ ಮೇಡಮ್ ಅವರಿಗೆ ವಿದ್ಯಾರ್ಥಿ ಮುಖ್ಯೋಪಾಧ್ಯಾಯರಾದ ಪ್ರತಿಭಾ ದರ್ಯಪ್ಪ ಹನುಮನವರಿಂದ ಪುಷ್ಪಾರ್ಪಣೆ. ಪುಷ್ಪಾರ್ಪಣೆ ಮಾಡಿದ ಪ್ರತಿಭಾ ಹನುಮನವರಿಗೆ ಧನ್ಯವಾದಗಳು. ಶ್ರೀ KG ಕಮಲಾಪುರೆ ಸರ್ ಅವರಿಗೆ ವಿದ್ಯಾರ್ಥಿ ಶಿಕ್ಷಕರಾದ ಪಂಕಜ್ ರವಿ ನಾಯಕ್ ಅವರಿಂದ ಪುಷ್ಪಾರ್ಪಣೆ. ಪುಷ್ಪಾರ್ಪಣೆ ಮಾಡಿದ ಪಂಕಜ್ ನಾಯಕ್ ಅವರಿಗೆ ಧನ್ಯವಾದಗಳು. ಶ್ರೀ ND ಕುಕನೂರ್ ಸರ್ ಅವರಿಗೆ ವಿದ್ಯಾರ್ಥಿ ಶಿಕ್ಷಕರಾದ ರಮೇಶ್ ಹೆಂಜಿ ಅವರಿಂದ ಪುಷ್ಪಾರ್ಪಣೆ. ಪುಷ್ಪಾರ್ಪಣೆ ಮಾಡಿದ ರಮೇಶ್ ಸಂಜೆ ಅವರಿಗೆ ಧನ್ಯವಾದಗಳು. ಶ್ರೀಮತಿ NS ಪೋಲ್ ಮೇಡಮ್ ಅವರಿಗೆ ಸುಪ್ರೀತಾ ಕಾನಟ್ಟಿ ಅವರಿಂದ ಪುಷ್ಪಾರ್ಪಣೆ. ಪುಷ್ಪಾರ್ಪಣೆ ಮಾಡಿದವರಿಗೆ ಸುಪ್ರೀತಾ ಕಾನಟ್ಟಿ ಅವರಿಗೆ ಧನ್ಯವಾದಗಳು. ಶ್ರೀಮತಿ SA ಉದಾರ್ ಮೇಡಮ್ ಅವರಿಗೆ ರಶ್ಮಿತಾ ತಿಗಡಿ ಅವರಿಂದ ಪುಷ್ಪಾರ್ಪಣೆ. ಪುಷ್ಪಾರ್ಪಣೆ ಮಾಡಿದ ರಶ್ಮಿತಾ ತಿಗಡಿ ಅವರಿಗೆ ಧನ್ಯವಾದಗಳು. ಶ್ರೀಮತಿ MM ದೊಡ್ಡಮಣಿ ಮೇಡಮ್ ಅವರಿಗೆ ಸುಷ್ಮಾ ಮೂಡಲ್ಗಿಯಿಂದ ಪುಷ್ಪಾರ್ಪಣೆ. ಪುಷ್ಪಾರ್ಪಣೆ ಮಾಡಿದ ಸುಷ್ಮಾ ಮೂಡಲಿ ಅವರಿಗೆ ಧನ್ಯವಾದಗಳು. ಶ್ರೀಮತಿ SS ದೇವರಮಣಿ ಮೇಡಮ್ ಅವರಿಗೆ ರಾಧಿಕಾ ಚುನುಗಡಿ ಅವರಿಂದ ವಿದ್ಯಾರ್ಥಿ ಮುಖ್ಯೋಪಾಧ್ಯಾಯರಾದ ಪ್ರತಿಭಾ ಹನುಮನವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವೈಡೆ ಕಮ್ತೆ ಮೇಡಮ್ ಅವರಿಂದ ಪುಷ್ಪಾರ್ಪಣೆ. ಎಲ್ಲರಿಗೂ ಧನ್ಯವಾದಗಳು. ರಾಧಾಕೃಷ್ಣನವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮ ಎಲ್ಲ ಶಿಕ್ಷಕರಿಂದ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪೂಜಾ
ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು. ವಿದ್ಯಾಶ್ರೀಪತಿ ಇವಳಿಂದ ಭಾಷಣ. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೆಮ್ಮೆಯ ತತ್ವಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಮೊದಲನೆಯ ಉಪರಾಷ್ಟ್ರಪತಿ, ಎರಡನೆಯ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಮಹಾನ್ ವ್ಯಕ್ತಿ ಎಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸುತ್ತೇವೆ. ಇದು ನಮಗೆಲ್ಲರಿಗೂ ತಿಳಿದ ವಿಷಯ. ಶಿಕ್ಷಣ ಕ್ಷೇತ್ರದ ಮಹತ್ವವನ್ನು ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. Plants develop by cultivation and man by education. ಜೀವನದಲ್ಲಿ ಈಜಬೇಕು, ಇದ್ದು ಜಯಿಸಬೇಕು. ಇದಕ್ಕೆ ಶಿಕ್ಷಕರ ಮಾರ್ಗದರ್ಶನ ಬೇಕು. ಶಿಕ್ಷಕ ಎಂದರೆ ಯಾರು? ಸಿ ಅಂದ್ರೆ ಶಿಸ್ತು, ಕ್ಷ ಅಂದ್ರೆ ಕ್ಷಮಿಸುವ, ಕ ಅಂದ್ರೆ ಕರುಣೆ ತೋರುವ, ಶಿ ಅಂದ್ರೆ ಶಿಸ್ತರಾಗಿ ವಿದ್ಯಾರ್ಥಿಗಳಿಗೆ ಜ್ಞಾನ ಹಕ್ಕಾಗಿ ತಕ್ಕಂತೆ, ಕ್ಷ ಅಂದ್ರೆ ಕ್ಷಣ ಕ್ಷಣಕ್ಕೂ ರಸಭರಿತವನಾಗಿ, ಕ ಅಂದ್ರೆ ಕಠಿಣವಾದದ್ದನ್ನು ವಿದ್ಯಾರ್ಥಿಗಳ ಮನಸ್ಸಿಗೆ ನಾಟುವಂತೆ ಮಾಡುವವನೇ ನಿಜವಾದ ಶಿಕ್ಷಕ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಭಾಷಣವನ್ನು ಮಾಡಿದ ವಿದ್ಯಾಶ್ರೀಪತಿಯವರಿಗೆ ಧನ್ಯವಾದಗಳು. ಈಗ ಕವಿತಾ ತಿಗಡಿ ಇವಳಿಂದ ಭಾಷಣ. ಗುರುವಿಂದ ಪರದೈವ, ಗುರುವಿಂದ ಬಂಧುಗಳು, ಗುರುವಿಂದ ಲಾದದು ಪುಣ್ಯ ಲೋಕಕ್ಕೆ, ಗುರುವಿಂದ ಮುಕ್ತಿ ಸರ್ವಜ್ಞ ಎಂದು ಹೇಳುತ್ತಾ ನನ್ನ ಗೌರವಾನ್ವಿತ ಶಿಕ್ಷಕರೇ, ನನ್ನ ಪ್ರೀತಿಯ ಗೆಳೆಯರೇ, ನಿಮಗೆಲ್ಲರಿಗೂ ಶುಭೋದಯ. ಇಂದು ಶಿಕ್ಷಕರ ದಿನಾಚರಣೆ. ಮೊದಲನೇದಾಗಿ ನನ್ನ ಗುರು ವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತೇನೆ. ಈ ದಿನದಂದು ಶಿಕ್ಷಕರ ದಿನಾಚರಣೆ ಆಚರಿಸಲಾಗುವುದು. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವಾಗಿ ಆಚರಿಸಲಾಗುವುದು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಗಳಾದಾಗ ತಮ್ಮ ಶಿಷ್ಯ ವೃಂದದವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತೇವೆ ಎಂದು ತಿಳಿಸಿದಾಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರ ವೃತ್ತಿಯ ಮೇಲೆ, ಶಿಕ್ಷಕರ ಮೇಲೆ ಇದ್ದ ಅಪಾರ ಗೌರವವನ್ನು ವ್ಯಕ್ತಪಡಿಸಿದರು. ಇದು ನನ್ನ ಹುಟ್ಟುಹಬ್ಬವನ್ನು ಆಚರಿಸುವುದು ಬೇಡ, ನನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿರಿ ಎಂದು ಹೇಳಿದರು. ಅಂದಿನಿಂದ ಸೆಪ್ಟೆಂಬರ್ 5ರಂದು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಆಚರಿಸಿಕೊಂಡು ಬರುತ್ತಿದ್ದಾರೆ. ಇಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುವುದು ನಮ್ಮ ಶಿಕ್ಷಕರ ಲೋಕಕ್ಕೆ ಹೆಮ್ಮೆ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಭಾಷಣವನ್ನು ಮಾಡಿದ ಕವಿತಾ ತಿಗಡಿಗೆ ಧನ್ಯವಾದಗಳು. ಅಧ್ಯಕ್ಷ ಭಾಷಣ ಪ್ರತಿಭಾ ಹನುಮನವರ್. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ಯಾರ ದಿನಾಚರಣೆ ಇದೆ? ನಾನು ಶಿಕ್ಷಕರ ದಿನಾಚರಣೆ ಕುರಿತು ಮಾತನಾಡುತ್ತಿದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಪ್ರೀತಿಯ ಶಿಕ್ಷಕರಿಗೂ ಹಾಗೂ ಇಲ್ಲಿ ಉಪಸ್ಥಿತಿಯಲ್ಲಿರುವ ಎಲ್ಲರಿಗೂ ತಿಳಿಸುತ್ತೇನೆ. ಇವತ್ತು ಶಿಕ್ಷಕರ ದಿನಾಚರಣೆ ಎಂಬ ಈ ಸುಂದರ ದಿನದ ಕುರಿತು ಮಾತನಾಡುತ್ತಿದ್ದೇನೆ. ಭಾರತದ ಎರಡನೇ ರಾಷ್ಟ್ರಪತಿಯಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಆಚರಿಸಲು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಎರಡನೇ ರಾಷ್ಟ್ರಪತಿಯಾಗಿದ್ದರು. ಅವರು ಆದರ್ಶ ಶಿಕ್ಷಕರು ಕೂಡ ಆಗಿದ್ದರು. ಭಾರತ ರತ್ನ ಪುರಸ್ಕೃತರಾಗಿದ್ದರು. ಇತ್ತೀಚೆಗೆ ಭಾರತ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ದ್ರೌಪದಿ ಮುರ್ಮು ಅವರು ಕೂಡ ಶಿಕ್ಷಕರಾಗಿದ್ದರು ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳ ಯಶಸ್ಸಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿಡುವ ಶಿಕ್ಷಕಿಯರ ಶ್ರಮವನ್ನು ಗೌರವಿಸಲು ನಮ್ಮ ಜೀವನದಲ್ಲಿ ಅವರ ವಿಶೇಷ ಪಾತ್ರವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು 1970ರಲ್ಲಿ ಮರಣವನ್ನು ಹೊಂದಿದರು ಮತ್ತು ಅವರ ಜನ್ಮದಿನವನ್ನು ಶಿಕ್ಷಕರ ದಿನವೆಂದು ಗುರುತಿಸಲಾಯಿತು. ಇಷ್ಟೇ ಹೇಳಿ ನನ್ನ ಭಾಷಣ. ಅಧ್ಯಕ್ಷ ಭಾಷಣ ಮಾಡಿದ ಪ್ರತಿಭಾ ಹನುಮನವರಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಪವಿತ್ರ ಅಂಜನಾಟಿ. ಮೊದಲನೇದಾಗಿ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.
ಶ್ರೀಮತಿ ವೈಡಿ ಕಮತೆ ಅವರಿಗೆ ಧನ್ಯವಾದಗಳು. ಶ್ರೀ ಕೆಜಿ ಕಮಲಾಪುರೆ, ಶ್ರೀ ಎನ್ ಡಿ ಕುಕನೂರು, ಶ್ರೀಮತಿ NS ಪೋಳ್, ಶ್ರೀಮತಿ SA ಹುದ್ದಾರ್, ಶ್ರೀಮತಿ MM ದೊಡ್ಮನಿ, ಶ್ರೀಮತಿ SS ದೇವರಮನಿ, ಶ್ರೀ ಸಂತೋಷ್ ಕಳಸಪ್ಗೋಳ್, ಶ್ರೀ ಭರತೇಶ್ ಗೋನಿ ಅವರಿಗೆ ಧನ್ಯವಾದಗಳು. ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಪ್ರತಿಭಾ ಪವಿತ್ರ ಆಂಜನೇಯ ಅವರಿಗೆ ಧನ್ಯವಾದಗಳು. ಇಲ್ಲಿ ನೆಲೆಸಿರುವ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿ ಶಿಕ್ಷಕರು ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಧನ್ಯವಾದಗಳು. ಫಲವಾಗಿ ಇವತ್ತು ಹೆಚ್ಚಿಗೆ 9ನೇ ತರಗತಿ ವಿದ್ಯಾರ್ಥಿ ಶಿಕ್ಷಕರಾಗಿ ಇವತ್ತು ಪಾತ್ರವನ್ನು ನಿರ್ವಹಿಸಿದಿರಿ. ಎಲ್ಲರಿಗೂ ನಮ್ಮ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಸಿಬ್ಬಂದಿ ವರ್ಗ, ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಶಿಕ್ಷಕ ದಿನಾಚರಣೆ ದಿವಸ ಒಂದೇ ಒಂದು ಮಾತು ಹೇಳ್ತೇನೆ ಅಷ್ಟೇ. ನಾವೆಲ್ಲ ಶಿಕ್ಷಕರಾಗಿ ಕಾರ್ಯನಿರ್ವಹಿಸೋದ್ರಿಂದ ಒಟ್ಟಿಗೆ ನಿಮಗೆ ವಿದ್ಯೆ ಹತ್ತಬೇಕು, ಬುದ್ಧಿ ಬರಬೇಕಂತಂದ್ರೆ ಅವ್ರು ಏನೇ ಕಲಿಸ್ಲಿ, ಹೇಗೆ ಕಲಿಸ್ಲಿ, ನಿಮ್ಮ ಕಲಿಸ್ತಕ್ಕಂಥ ಶಿಕ್ಷಕರ ಮೇಲೆ ನಿಮಗೆ ಭಕ್ತಿ ಇರಲಿ ಅಷ್ಟೇ, ಅಪಾರ ನಂಬಿಕೆ ಇರಲಿ, ವಿದ್ಯೆ ತಾನಾಗೆ ತಲೆಗೆ ಬರ್ತದೆ ಅಂತ ಹೇಳಿ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಕ ದಿನಾಚರಣೆ ಧನ್ಯವಾದಗಳನ್ನ ಹೇಳ್ತೇನೆ. ब्राह्मणी रोकर मैं करती हूँ, तुम मुझे जाने दो, बच्चे तो अब बड़े हो गए हैं, उन्हें संभालने में कोई कठिनाई नहीं होगी. ब्राह्मणी ನಾನು ಹೋಗ್ತೀನಿ ಅಂತ ಅಳ್ತಿರ್ತಾಳೆ. ಬ್ರಾಹ್ಮಣ ಹೇಳ್ತಾನೆ, नहीं नहीं तू कैसे जा सकती हूँ, तू चली जाएगी तो घर में क्या रहेगा, बच्चे अभी इतने बड़े कहाँ है, फिर बेटी का विवाह भी करना है. नहीं मैं ही जाऊंगा, ನೀ ಹೋಗ್ಬೇಡ, ನಾ ಹೋಗ್ತೀನಿ, ನಿನ್ನ ಮನೆಗಳಿಗೂ ದೀಪ, ನೀ ಹೋಗ್ಬೇಡ, ನಾ ಹೋಗ್ತೀನಿ ಅಂತ ಅಳ್ತಾನೆ. ब्राह्मणी अजी तुम कैसे जाओगे, तुम चले गए तो घर का सहारा ही चला जाएंगे. नहीं मैं ही जाऊंगी, ಈ ಮನೆ ಯಜಮಾನ್ರು ನೀವು ಹೋಗ್ಬೇಡ್ರಿ, ನಿಮ್ಮಿಂದ ಹೆಂಗಿರುದ ನಾನ ಹೋಗ್ತೀನಿ ಅಂತಾಳೆ. ಅವಾಗ ಲಡ್ಕಿ ಬರ್ತಾಳೆ, जाओगी घर ना पिताजी को जाने दोगी, मैं जाऊंगी. ನೀವಿಬ್ರು ಯಾಕೆ ನಾ ಹೋಗ್ತೀನಿ ಅಂತ ಹಂಗ್ ಮಾಡತ್ತೀರಿ, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. रानी मेरे रहते मेरे बच्चे मरने को जाए, भगवान मैं ऐसा क्या पाप किया है, जोर से रोती है, सब रो पड़ते हैं, सभी सहसा बाहर में कुंती और भीम आते हैं. ಇವ್ರ ಕುಟುಂಬ ಅಳ್ತಿರ್ಬೇಕಾದ್ರೆ ಭೀಮ ಮತ್ತು ಕುಂತಿ ಬರ್ತಾರೆ. ಇವ್ರು ಯಾರು ಮನಿ ಬಾಜು ಕಳಾತಾರ ಅಂತ ಹೇಳಿ ಇವ್ರ ಮನೆ ಬಂದ ನೋಡ್ತಾರೆ. ಕುಂತಿ ಕ್ಯಾ ಬಾತ್ ಹೈ, ತುಮ್ ಸಬ್ ಕ್ಯೋ ರೋ ರಹೆ ತಾ, ನೀವು ಯಾಕೆ ಅಳತ್ತೀರಿ ಅಂತ ಕೇಳ್ತಾರೆ. ಭೀಮ್ ಕಹಾ ಜಾನಾ ಹೈ, तुम्हें क्या
ವಿಪದ ಆಗಬೇಡಿ. ಭೀಮನು ಕೇಳ್ತಾನೆ, ಯಾಕೆ ಅಳ್ತಾ ಇದ್ದೀರಾ ಅಂತ. ಕುಂತಿ, अरे भाई हुआ क्या, कुछ बताओ, कोई नहीं बोलता, उसी तरह रोते रहते हैं. ನೀವು ಹಿಂಗಳಾಕತ್ರ ಹೆಂಗ್ ಗೊತ್ತಾಗುದ, ಹೇಳಿಲ್ಲ ಏನಂತ ಹೇಳ್ತಾನೆ. ಭೀಮ, ಹಾ ಹಾ ರೋನಾ ಬಂದ್ ಕರ್ನೆ, ಬಾತ್ ಬತಾओ. ಭೀಮ ಸಿಟ್ಟಿನಿಂದ ಹೇಳ್ತಾನೆ, ನೀವು ಹಿಂಗ ಅಳ್ಕೋತ್ ನಿಂತ್ರ ನಂಗೆ ಹೆಂಗ್ ಗೊತ್ತಾಗುದ, ಹೇಳಿಲ್ಲ ಅಂತ ಹೇಳ್ತಾನೆ. ಅವಾಗ ಬ್ರಾಹ್ಮಣ, ಬಾತ್ ಕ್ಯಾ ಹೈ, मेरा भाग्य फूटा गया, इससे कहता रहा चल. इस एक चक्र नगरी को छोड़े कर कहीं और चले पर यह तो यही की मुक्ति में ऐसा रही गई कि जाने का नाम नहीं लेती. मेरा तो बुलावा आ गया. नन भाग्यನ ಸರಿ ಇಲ್ಲ ಅಂತ ನೀನು भाग्य में सही ಹೇಳ್ತಾರೆ. कुंती, कहाँ से बुलावा आ गया, कुछ बताऊं तो तुम्हें क्या दुख है. हम कुछ ना कुछ जरूर करेंगे. ನೀವು ಹಿಂಗ ಅದ್ಭುತ ಪುತ್ರ ನಮ್ಗೇನ್ ಗೊತ್ತಾಗುದ, ಏನಂತ ಹೇಳಿಲ್ಲ ಅಂತಂದಾಳೆ. ಬ್ರಾಹ್ಮಣ, ಹಾ ಬಹನ್ तो अपने दुख से दुखी नहीं करना चाहिए. ನೀವು ಮನೆಗೆ ಬಂದು ಅತಿಥಿದ್ದೀರಿ, ನೀವು ಹೆಂಗ್ ನಮ್ಮ ಹೇಳೋದ ಅಂತ ಕೇಳ್ತಾರೆ. कुंती, अच्छा तुम ना बताओ, मैं अपनी बेटी से पूछती हूँ. बेटी से, हाँ बेटी बताऊँ तो क्या बात है. ನೀವು ನನ್ನ ಮಳೆ ಅಂತಂದ್ರೆ ನೀವಂತೂ ಹೇಳಂಗಿಲ್ಲ. ನನ್ನ ಮಗಳದಾಳು, ನನ್ನ ಮಗಳ ಹೇಳ್ತಾಳ ಕೇಳ್ತೀನಿ ಅಂತ ಹೇಳಿ ಮಗಳನ್ನ ಕೇಳ್ತಾಳೆ. ब्राह्मण, अजी बता क्यों नहीं देते, एक परदेशी है, उस राक्षस की कहानी का इन्हें क्या पता. ಇವ್ರಿಗೆ ನಮ್ಮ ಊರಿಂದ ಏನ್ ಗೊತ್ತಿಲ್ಲ, ಈಗ ಬೇರೆ ಊರ್ದವ್ರದಾರು, ಬೇರೆ ದೇಶದಿಂದ ಬಂದಿದಾರಲ್ಲ, ಇವ್ರಿಗೆ ಏನ್ ಗೊತ್ತಿಲ್ಲ, ಇವ್ರಿಗೆ ರಾಕ್ಷಸ ಬಗ್ಗೆ ಹೇಳ್ರಿ ಅಂತ ಹೇಳ್ತಾರೆ. ब्राह्मण, हाँ हम लोग उसे बका कहते हैं, वैसे उसका पूरा नाम बकासुर. ಊರಾಗ ಒಬ್ಬ ರಾಕ್ಷಸ ಇದ್ದಾನು, ಅವನ ಪೂರ ಹೆಸರು ಬಕಾಸುರ. ಓಹೋ बकासुर, फिर वह क्या करता है. बकासुर ಏನ ಅಂತ ಕೇಳ್ತಾರೆ. ಬ್ರಾಹ್ಮಣ, करता क्या, इस नगरी की रक्षा करते. ನಮ್ಮೂರ್ನ ರಕ್ಷಣೆ ಮಾಡ್ತಾನು ರಾಕ್ಷಸ ಅಂತ ಹೇಳ್ತಾರೆ. कुंती, राक्षस रक्षा करता है तो तुम रोते क्यों हो, क्या वह अब जा रहा है या तुमसे कुछ अपराध हो गया है. ಮತ್ತೆ ರಾಕ್ಷಸ ನಿಮ್ಮೂರ್ ನಿಮ್ಮೂರ್ ರಕ್ಷಣೆ ಮಾಡ್ತಾರೆ ಅಂದ್ರೆ ಚಲೋಲ್ಲ, ಮತ್ತೆ ನೀವು ಯಾರೇ ಏನ್ರಿ ತಪ್ಪು ಮಾಡಿದ್ರಿ ನಾ ಅಂತ ಕೇಳ್ತಾರೆ. ಬ್ರಾಹ್ಮಣ, ನಾ ಬಹನ್ ಕುछ अपराध नहीं हुआ, ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಭೀಮ, तुम पहेलियां बुझा रहे हो, ऐसा कौन राक्षस है जो नगरी की रक्षा करता है. क्या यहाँ कोई राजा नहीं है ಅಂತ ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೇಳ್ತೀವಿ, ಮತ್ತೆ ಈ ಊರಿಗೆ ರಾಜ ಇಲ್ಲನಾ ಅಂತ ಕೇಳ್ತಾರೆ. ब्राह्मण, बेटा मैं तुम्हें सब कहानी बताता हूँ. इस नगरी का राजा बड़ा दुर्बल है, वह गद्दी पर बैठना जानता है. उसको दबाकर असली राजा बन बैठा है. वही अब हमारी रक्षा करता है. ಈ ಊರಾಗ ರಾಜ ಅದಾನಪ್ಪ, ನೀವು ಹೇಳೋದು ಕರೆನಾ, ಆದ್ರೆ ಅವ ಸರಿ ಇಲ್ಲ, ದುರ್ಬಲ ಅದನು, ಅವ ರಾಕ್ಷಸ ಕಾಣಿಸ್ತಾನ ಅಂತ ಹೇಳ್ತಾರೆ. फिर वह आपसे कुछ बदले में मांगता होगा. ब्राह्मण, हाँ बेटा, बकासुर हम सब लोगों की रखवाली करता है और उसके बदले में हमसे एक गड़ी अन्न, 2 पैसे और एक मनुष्य लेता है. अवंग ಊಟ ಅವಂಗ
बता दिया। बकासुर कहाँ रहता था? बकासुर एक नगर में जंगल में रहता था। भीम कौन था? भीम कुंती का पुत्र था। राक्षस का नाम क्या है? क्या था? राक्षस का नाम बकासुर है। कुंती के कितने बेटे थे? कुंती के 5 बेटे थे। धन्यवाद। ಮುಂದಿನ ಪಾಠ ನಾಳೆ ನೋಡೋಣ. ಒಂದು ನಿಮಿಷ. ನನ್ನ ಹೆಸರು ಮಂಜುಳಾ ದಬ್ಬಾಣಿ. ನಾನು ಹೇಳುವ ವಿಷಯ ಎಂದರೆ SFW. ಎಲ್ಲರೂ ಲೈನ್ ಹಿಡಿದುಕೊಳ್ಳಿ. ಜಲ್ದಿ ಎಲ್ಲರೂ ಇಲ್ಲಿ ಚಿಂತಿಸಿ ಹಾಕೊಳ್ಳಿ. ಒಂದು 5 ಸೆಂಟಿಮೀಟರ್ ಹಾಕೊಳ್ಳಿ, ಒಂದು 4 ಸೆಂಟಿಮೀಟರ್ ಹಾಕೊಳ್ಳಿ. ಗೊತ್ತಾಯ್ತು. ನಿನಗೆ ಯಾವ ಹೇಳತ್ತಿಲ್ಲ.
ಫಾಸ್ಟ್ ಮುಗಿಸ್ಕೊ ಫಾಸ್ಟ್ ಮುಗಿಸ್
ಅಂದ್ರೆ ಪ್ರತಿ ಒಂದು ಕನಿಷ್ಠ ದೂರದಲ್ಲಿ ಸಮನಾದ ಕಾಲವನ್ನು ಚಲಿಸ್ತಾ ಹೋದ್ರೆ ಅದು ಏಕರೂಪ ಚಲನೆ ಅಂತ ಆಗ್ತದ. ವಸ್ತು ಸಮನಾದ ಕಾಲದಲ್ಲಿ ಅಸಮಬದ್ಧದ ಚಲನೆಯನ್ನ ಏಕರೂಪವಲ್ಲದ ಚಲನೆ ಅಂತ ಕರಿತೀವಿ. ಅಂದ್ರ ಈ 5 ಕಿಲೋಮೀಟರ್ ಇಲ್ಲಿ ಚಲಿಸಿದ್ರ ಇಲ್ಲಿ 2 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ ಇಲ್ಲಿ 50 ಕಿಲೋಮೀಟರ್ ಅದನ್ನ ಚಲಿಸಿದ್ರ ಅದು ಏಕರೂಪವಲ್ಲದ ಚಲನೆ ಆಗ್ತದ. ಜವ ಎಂದರೇನು ಅಂತ ನೋಡೋಣ. ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ ಎಂಬುದನ್ನು ಅಳೆಯುವ ಒಂದು ವಿಧಾನ. ಈ ಪರಿಮಾಣಕ್ಕೆ ಜವ ಎನ್ನುವರು. ಜವದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್. ಅದರ ಸರಾಸರಿ ಜವ ಸೂತ್ರ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಅಂದ್ರೆ ಚಲಿಸಿದ ಒಟ್ಟು ದೂರ ಇಲ್ಲಿ 5 ಕಿಲೋಮೀಟರ್ ಅಂದ್ರೆ ಇಲ್ಲಿ 50 ಕಿಲೋಮೀಟರ್ ಚಲಿಸಿದ ಅಂದ್ರೆ ಇಲ್ಲಿ 55 ಕಿಲೋಮೀಟರ್ ಆಗ್ತದ. ತೆಗೆದುಕೊಂಡ ಕಾಲ ಅಂದ್ರೆ ಇಲ್ಲಿ ಎ ಬಿಂದುವಿಂದ ಬಿ ಬಿಂದುವಿಗೆ ಹೋಗ್ಬೇಕಾದ್ರೆ ಎಷ್ಟು ಕಾಲವನ್ನು ನಾವು ತಗೋತಿದ್ದಲ್ಲ ಅದು ತೆಗೆದುಕೊಂಡ ಒಟ್ಟು ಕಾಲ ಆಗ್ತದ. ಸರಾಸರಿ ಜವ ಎಂದರೇನಂದ್ರೆ ಸರಾಸರಿ ಜವವು ಅದು ಚಲಿಸಿದ ಒಟ್ಟು ದೂರವನ್ನು ಅದು ತೆಗೆದುಕೊಂಡ ಕಾಲದಿಂದ ಭಾಗಿಸಿದರೆ ಸರಾಸರಿ ಜವ ಸಿಗ್ತದ. ಈಗ ವೇಗ ಎಂದರೇನು ನೋಡೋಣ. ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವೇ ಕಾಯದ ವೇಗ ಅಂದ್ರ ಒಂದು ದಿಕ್ಕಿನಾಗ ಈಗ ಒಂದು ಕಾರ್ ಹೊಂಟೈತೆ ಅಂದ್ರ ಒಂದು ದಿಕ್ಕಿನಾಗ ಜವಕ್ಕೂ ಮತ್ತು ವೇಗಕ್ಕೂ ಡಿಫ್ರೆನ್ಸ್ ಅಂದ್ರೆ ಜವ ದಿಕ್ಕಿ ಅದು ಕ್ರಮಿಸ್ತದ ಮಾತ್ರ ಅದು ದಿಕ್ಕಿರಂಗಿಲ್ಲ. ವೇಗಕ್ಕ ದಿಕ್ಕು ಸಹ ಇರ್ತದ, ಅದು ಚಲಿಸ್ತದ ಕೂಡ. ಸರಾಸರಿ ವೇಗದ ಸೂತ್ರ ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಡಿವೈಡೆಡ್ ಬೈ 2. ಅಂದ್ರ ಈ ಎ ಬಿಂದು ಫಸ್ಟ್ ಏನು ಚಲಿಸ್ತಲ್ಲ ಅದನ್ನು ಒಂದು ಪ್ಲಸ್ ಮಾಡಿ ಮತ್ತು ಅಂತಿಮ ವೇಗವನ್ನ ಕೂಡಿಸಿದ್ರೆ ಈ ಸರಾಸರಿ ವೇಗವನ್ನ ನಾವು ಕಂಡುಕೊಳ್ತೀವಿ. ವೇಗೋತ್ಕರ್ಷ ಎಂದರೇನು ತಿಳ್ಕೊಳ್ಳೋಣ. ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ವೇಗೋತ್ಕರ್ಷ ಎನ್ನುತ್ತಾರೆ. ಅಂದ್ರೆ ಒಂದು ಸಮಯದಲ್ಲಿ ಒಂದು ಕಾಯ ಅಥವಾ ವಸ್ತು ಚಲಿಸಕತ್ತದ ವೇಗವನ್ನ ಬದಲಾವಣೆ ಆಗೋದಕ್ಕೆ ನಾವು ವೇಗೋತ್ಕರ್ಷ ಅಂತೀವಿ. ಅದರ ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೇಗೋತ್ಕರ್ಷದ ಸೂತ್ರ
ಬಾರಿಸಿದ್ರೆ ನಮ್ಗೆ ವೇಗದ ಕರ್ಷ ಸಿಗ್ತದ. ಅದ್ರ ಮೇಲೆ ಒಂದು ಲೆಕ್ಕ ಐತಿ, ಅದನ್ನ ಬಿಡ್ಸೋಣ. ಬರ್ಬೋದಿತ್ರಿ. 5 ಸೆಕೆಂಡ್ಗಳಲ್ಲಿ 18 ಕಿಲೋಮೀಟರ್ ಪರ್ ಅವರ್ ಇಂದ 36 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ತಲುಪಿದೆ. ಅದು ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿದೆ. ಈ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ ವೇಗೋತ್ಕರ್ಷ ಮತ್ತು ಬಾಣ ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಮೊದಲ ಸರಿಯಾದ ಅಂತ ಹಾಕಿ ದತ್ತ ಬರ್ಕೋಬೇಕು. ಆ ಪ್ರಶ್ನೆ ಒಳಗೆ ಏನು ಶೇರ್ ಮಾಡ್ತಾರೆ. ಈ 36 ಕಿಲೋಮೀಟರ್ಗೆ ಎಷ್ಟು ಮೀಟರ್ಸ್ ಬರ್ತಾವ? 36,000 ಮೀಟರ್ಸ್ಗಳು ಬರ್ತಾವ.
ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಥ್ಯಾಂಕ್ ಯು. ನಾನು ಮುಂದಿನ ಕ್ಲಾಸ್ ಮುಂದಿನ ನಾಲ್ಕು ಹೇಳ್ತೇನೆ. ಪರೀಕ್ಷೆಗಾಗಿ ಎಲ್ಲಾದ್ರಾಗಿ ಘನಸಂಖ್ಯೆಗಳ ವರ್ಗ ಸಂಖ್ಯೆಗಳು ಕೇಳ್ತಿರ್ಬೋದು. ಅದಕ್ಕೆ ಲೆಕ್ಕಗಳು ಬರ್ತಾವೆ. ಈಗ ಘನಸಂಖ್ಯೆಗಳು ಯಾರಿಗೆ ಬರ್ತಾವೆ? ಘನಸಂಖ್ಯೆಗಳು ಹೆಚ್ಚು ಹೇಳ್ತಾರ
ಈಗ y ನ ಬೆಲೆ 0 ಐತಿ, ನಮಗೆ x ನ ಬೆಲೆ ಬೇಕಾಗೈತಿ. x ನ ಹಂಗ ಇಟ್ಕೊಂಡು y ನ ಬೆಲೆ 0 ಹಾಕೋದು. ನೋಡಿ x = 0, x = 5. ಈಗ y ನ ಬೆಲೆ 5, x ನ ಬೆಲೆ 5. ಈ ಸಮೀಕರಣ ತುಂಬೋಣ. y ಬಂದು 6 2 ಮೈನಸ್ ಆಕತಿ.
What is grammar? Grammar is a structure and semantics meaning of an habit. Subject, verb, object. You ಕೂಡಿ ಗ್ರಾಮರ್ ಇಂದ ಗ್ರಾಮರ್ ಓದಾಕತ್ತೈತಿ. ಅಲ್ಫಾಬೆಟ್ ಅಂದ್ರೆ ಏನು ಗೊತ್ತೈತಿ? ಗೊತ್ತೈತಿ. ಅಲ್ಫಾಬೆಟ್ ಎಷ್ಟು ತರ ಗೊತ್ತಿಲ್ಲ? ಈ ಅಧ್ಯಾಯದಲ್ಲಿ ಭಾರತದ ವಾಯುಗುಣದ ಪ್ರಮುಖ ಲಕ್ಷಣಗಳು ಮತ್ತು ಭಾರತದ ಋತುಮಾನಗಳು, ವಾಯುಗುಣದ ಪರಿಸ್ಥಿತಿ, ಭಾರತದ ಋತುಕಾಲಿಕ ಮಳೆಯ ಹಂಚಿಕೆ ಮತ್ತು ಪರಿಣಾಮಗಳನ್ನು ತಿಳಿಯುತ್ತೇವೆ. ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಈ ಮಾದರಿಯ ವಾಯುಗುಣದಲ್ಲಿ ಮಾರುತಗಳು ವರ್ಷದ ವಿವಿಧ ಋತುಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ. ಅಂದ್ರೆ ಯಾವುದೇ ಒಂದು ಮಾರುತಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ. ವರ್ಷದ ಅರ್ಧ ಭಾಗ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಬೀಸುವ ಮಾನ್ಸೂನ್ ಮಾರುತಗಳು ಉಳಿದ ಅವಧಿಯಲ್ಲಿ ಈಶಾನ್ಯದಿಂದ ನೈಋತ್ಯ ಕಡೆಗೆ ಬೀಸುತ್ತವೆ. ಜೊತೆಗೆ ಭಾರತವು ಭೌಗೋಳಿಕ ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯಗಳೆರಡರಲ್ಲಿ ಹಂಚಿಕೆಯಾಗಿದೆ. ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಸಾಗರಗಳಿಂದ ಇರುವ ದೂರ, ಮಾರುತಗಳು ದಿಕ್ಕು, ಪರ್ವತ ಸರಣಿಗಳು ಹಬ್ಬಿರುವ ರೀತಿ, ಸಾಗರ ಪ್ರವಾಹಗಳು ಮುಂತಾದವು ಭಾರತದ ವಾಯುಗುಣದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ. ಮಾನ್ಸೂನ್ ಎಂಬ ಪದವು ಅರಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ರೂಢಿಗೆ ಬಂದಿದೆ. ಇದು ನಿಯತಕಾಲಿಕ ಅಥವಾ ಋತುಮಾನಿಕ ಎಂಬ ಅರ್ಥವನ್ನು ಒಳಗೊಂಡಿದೆ. ಈ ಪ್ರಶ್ನೆಯನ್ನು ಲಾಸ್ಟ್ ಕೇಳಿದ್ರು. ಭಾರತದಲ್ಲಿ ಕಂಡುಬರುವ ವಾರ್ಷಿಕ ವಾಯುಗುಣವನ್ನು 4 ಋತುಮಾನಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳು ಯಾವುವು ನೋಡೋದು ಯಾರು ಹೇಳ್ತೀರಿ? ಬೇಸಿಗೆಕಾಲ, ಮಳೆಗಾಲ, ಚಳಿಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. 1 ಬೇಸಿಗೆ ಕಾಲ. ಇದರ ಅವಧಿ ಮಾರ್ಚ್ ನಿಂದ ಮೇ